ನೋಡಿ, ಕ್ಲಚ್ ಬಿಡಿ ಗೊತ್ತಾಗುತ್ತೆ. ಹ್ಯಾಂಡ್ ಬ್ರೇಕ್ ಇಳಿಸಿ ಬಿಡಿ, ಸರಿ ಇದೆ. ಅದು ಗೇರಲ್ಲಿ ಹಂಗೆ ಗೊತ್ತಾಗಲ್ಲ, ಒಂದು ಸ್ವಲ್ಪ ಹಿಂಗೆ ಕ್ಲಚ್ ಬಿಟ್ಟರೆ ಗೊತ್ತಾಗುತ್ತೆ, ಸೌಂಡ್ ಬರುತ್ತೆ, ಇಲ್ಲಾಂದರೆ ಮೂಮೆಂಟ್ ಆದರೆ ಆಗಿರುತ್ತೆ ಅಂತ. ಇದು ಒಟ್ಟಿನಲ್ಲಿ ಪ್ರಾಪರಾಗಿ ಹಾಕಿದ್ದೀರಾ ರಿವರ್ಸಿಗೆ. ಲೆಫ್ಟ್ ಲೆಫ್ಟ್ ಆಕ್ಸಲರೇಟ್ ಆಕ್ಸಲರೇಟ್ ಬಿಡಿ, ಬ್ರೇಕ್ ಬಿಡಿ, ಬ್ರೇಕ್ ಫಸ್ಟ್ ಗೇರ್ ಹಾಕೊಳ್ಳಿ. ನಿಧಾನ ಕ್ಲಚ್ ಬಿಡಿ, ಬಿಡಿ ನಿಧಾನ ಕ್ಲಚ್ಚು. ಆಕ್ಸಲರೇಟ್, ಫುಲ್ ಕ್ಲಚ್, ಸೆಕೆಂಡ್ ಗೇರ್ ಬಿಡಿ, ನಿಧಾನ. ಫಸ್ಟ್ ಕ್ಲಚ್ ಬಿಟ್ಟು ಆಮೇಲೆ ಆಕ್ಸಲರೇಟ್ ಮಾಡಬೇಕು. ಫುಲ್ ಕ್ಲಚ್, ಥರ್ಡ್ ಗೇರ್, ರೈಟ್ ತೊಗೊಳ್ಳಿ, ರೈಟ್. ಅಬ್ಸರ್ವ್ ಮಾಡಿ ಫುಲ್ಲು ಎಲ್ಲೂ ಹೋಗ್ತಾಯಿತ್ತು ವೆಹಿಕಲ್ ಅಂತ ಗೊತ್ತಾಯ್ತಾ. ಏನೋ ಥಿಂಕ್ ಮಾಡ್ತಿರ್ಬೇಡಿ, ಫೋಕಸ್ ಎಲ್ಲ ಇಲ್ಲೇ ಇರಬೇಕು, ಬೇರೆ ಏನೂ ಥಿಂಕಿಂಗ್ ಇರಬಾರ್ದು ಆಯಿತಾ. ಕಾರ್ ಬರ್ತಾ ಇದೆ, ಬಿಡಿ, ಅರ್ಧ ಕ್ಲಚ್ ಬಿಡಿ, ಸ್ವಲ್ಪ ರೈಟಿಗೆ ಟರ್ನ್ ಮಾಡ್ಕೊಳ್ಳಿ, ಆಕ್ಸಲರೇಟ್ ಮಾಡಿ, ಲೈಟಾಗಿ ಟರ್ನ್ ಮಾಡಿ ಇನ್ನೊಂದು ಸ್ವಲ್ಪ. ಸೆಕೆಂಡ್ ಗೇರ್, ಕ್ಲಚ್ ಬ್ರೇಕು ಬಿಡಿ, ಎಲ್ಲೂ ಹೋಗಲ್ಲ. ಓಕೆನಾ. ಯಾವಾಗೂ ಗೇರ್ನ ಶಿಫ್ಟ್ ಮಾಡಬೇಕಂದ್ರೆ ಫುಲ್ ಕ್ಲಚ್ ಹಾಕ್ಬೇಕು. ಇಲ್ಲಿ ಹಿಂಗೆ ಒಳಗೆ ಟಚ್ ಆಗಬೇಕು. ಓಕೆನಾ. ಇಷ್ಟರಲ್ಲಿ ಇರಬಾರ್ದು, ಗೊತ್ತಾಯ್ತಾ. ಇಷ್ಟು ಫುಲ್ಲು ಒಳಗೆ ಅಮಕ್ಬೇಕು, ಆಯಿತಾ. ಅದಾದಮೇಲೆ ಗೇರು ಈಸಿ ಆಗುತ್ತೆ ನಿಮಗೆ, ಯಾವಾಗ ಟೈಟ್ ಅನ್ಸಲ್ಲ. ಆಮೇಲೆ ಎಲ್ಲೇ ಆಗಲಿ ಥರ್ಡ್ ಆರ್ ಫೋರ್ತ್ ಗೇರಲ್ಲಿ ಇರುತ್ತಲ್ವಾ, ಆರಾಮಾಗಿ ನೋಡ್ಕೊಳ್ಳಿ, ಹಿಂಗೆ ಇರುತ್ತಲ್ವಾ, ಫೋರ್ತ್ ಗೇರಲ್ಲಿ ಇರುತ್ತೆ, ಅದನ್ನು ನ್ಯೂಟ್ರಲಿಗೆ ತಂದುಬಿಟ್ಟೆ ಹಿಂಗೆ ಹಾಕ್ಬೇಕು ಸೆಕೆಂಡ್ ಗೇರಿಗೆ, ಗೊತ್ತಾಯ್ತಾ. ಇವಾಗಲ ಹಿಂಗೆ ಅಂದರೆ ರಿವರ್ಸ್ ಏನು ಹಾಕಿಲ್ಲ, ಕ್ಲಚ್ ಯೂಸ್ ಮಾಡ್ದೇ ಗೇರ್ ಹಾಕಿದ್ರೆ ಅನಿಸುತ್ತೆ, ಅದಕ್ಕೆ ಹಂಗೆ ಸೌಂಡ್ ಹಾಕಿದ್ದು ಅನಿಸುತ್ತೆ. ಇಲ್ಲಾಂದರೆ ಈ ಕಡೆಗೆ ಎಳೆದಿದ್ರೆ ಹಿಂಗೆ ಥರ್ಡ್ ಗೇರಲ್ಲಿ ಇತ್ತಲ್ವಾ, ಈ ಕಡೆಗೆ ಹಿಂಗೆ ಎಳೆದಿದ್ದೀರಾ, ಅದಕ್ಕೆ ಅದು ಸೌಂಡ್ ಬರೋದು, ಟರ್ರ್ ಅಂತ ಸೌಂಡ್ ಬರೋದಲ್ವಾ. ಅವಾಗ ಈ ಕಡೆ ಹಿಂಗೆ ಎಳೆದಿರ್ತಾರೆ, ಬೆಂಡ್ ಆಗುತ್ತಲ್ವಾ, ಅವಾಗ ರಿವರ್ಸಿಗೆ ಬೀಳಲ್ಲ, ಅದು ಟೀಪ್ಸ್ ಕಟ್ ಆಗುತ್ತೆ. ಇನ್ನು ಈ ಹಲ್ಲೇ ಇರುತ್ತಲ್ಲ ನಮ್ಮ ಥರ, ಅದೇ ಥರ ಅಲ್ಲಿ ಇದು ಟೀಪ್ಸ್ ಇರುತ್ತೆ ಗೇರಲ್ಲಿ, ಅದು ಕಟ್ ಆಗುತ್ತೆ. ಗೇರ್ದು ಒಂದ್ಸಲ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ, ಗೊತ್ತಾಯ್ತಾ. ಗೇರ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ, ಹೆಂಗೆ ಇದಾಗುತ್ತೆ ಅದು. ಟೀಪ್ಸು ಒಂದಕ್ಕೊಂದು ಹಿಂಗೆ ಕನೆಕ್ಟ್ ಆಗಿ ಹಿಂಗೆ ಮೂವ್ಮೆಂಟ್ ಆಗೋದು, ಗೊತ್ತಾಯ್ತಾ. ಇದು ಟ್ರಾನ್ಸ್ಮಿಷನ್ ಅಂತಾರೆ ಅದನ್ನು, ಟ್ರಾನ್ಸ್ಮಿಷನ್ ವೀಡಿಯೋ ನೋಡಿ, ಗೊತ್ತಾಯ್ತಾ ಹೆಂಗಿರುತ್ತೆ ಅಂತ. ಆವಾಗ ಟೀಪ್ಸ್ ಕಟ್ಟಾದರೆ ಅದು ಇವಾಗ ಒಂದಕ್ಕೊಂದು ಅಲೈನ್ ಆಗಿಲ್ಲ ಅಂದರೆ ಸ್ಕಿಪ್ ಆಗುತ್ತೆ. ಅದು ಸ್ಕಿಪ್ ಆದಾಗ ಏನಾಗುತ್ತೆ, ಗೇರು ಹಾಕೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ವೆಹಿಕಲ್ನ ನೀವು ರೆಡಿ ಮಾಡಿಸ್ಬೇಕಾಗುತ್ತೆ, ಡ್ಯಾಮೇಜ್ ಆಗಿರುತ್ತೆ ಗೇರ್ಸು. ಅದಕ್ಕೇ ಏನು ಮಾಡಬೇಕು, ಪ್ರಾಪರಾಗಿ ಯೂಸ್ ಮಾಡಬೇಕು, ಗೊತ್ತಾಯ್ತಾ. ಫಸ್ಟು, ಓಕೆನಾ. ಇಲ್ಲಿದ್ರೆ ಫಸ್ಟು ಹಿಂಗೆ ಬೆಂಡ್ ಆಗಿದೆ, ಓಕೆನಾ. ಹಿಂಗಿದ್ರೆ ಸೆಕೆಂಡು, ಓಕೆನಾ. ಹಿಂಗಿದ್ರೆ ಥರ್ಡ್. ಇಲ್ಲಿ ಸ್ಟ್ರೈಟ್ ಇದೆ, ಇದು ಫೋರ್ತು. ಈ ಕಡೆ ಬೆಂಡಿದ್ರೆ ಫಿಫ್ತು. ಎಲ್ಲಿದೆ ಗೇರ್ಸ್ ಅಂತ ಕೇಳಬಾರ್ದು, ನೀವು ನೆನ್ಪಿಟ್ಕೊಂಡಿರ್ಬೇಕು ಯಾವ ಗೇರಲ್ಲಿದೆ ಅಂತ, ಗೊತ್ತಾಯ್ತಾ. ನೀವೇ ತಾನೇ ಶಿಫ್ಟ್ ಮಾಡೋದು, ನೀವು ನನ್ನನ್ನು ಕೇಳಿದ್ರೆ ಯಾವ ಗೇರಲ್ಲಿದೆ ಅಂತ. ಫುಲ್ ಕ್ಲಚ್, ಫಸ್ಟ್ ಗೇರ್, ಹ್ಯಾಂಡ್ ಬ್ರೇಕ್ ಹತ್ರ ಕಾಲಿಟ್ಕೋಬೇಕು, ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕಾದ್ರೆ. ಮೂವ್,
ಬಿಡಿ. ರೈಟ್ ಇಂಡಿಕೇಟರ್ ಯೂ ಟರ್ನ್. ನಿಧಾನ ನಿಧಾನ ಬಿಡಿ. ಕ್ಲಚ್ ರಿಲೀಸ್ ಮಾಡಿ, ಒಂದೊಂದು ಸ್ವಲ್ಪ ಮೂಮೆಂಟ್ ಆಗಲಿ. ನಿಧಾನ ರಿಲೀಸ್ ಮಾಡಿ. ರಿಲೀಸ್. ಹಾಂ, ಆಕ್ಸಲರೇಟ್. ಇವಾಗ ಆಕ್ಸಲರೇಟ್ ಬಿಡಿ. ಫುಲ್ ಕ್ಲಚ್ ಹಾಕಿ. ಹಾಂ, ಗೇರ್ ಹಾಕಿ. ಹಾಂ, ಅದು ಸ್ಲೋ ಆಗಬೇಕು. ತಡಿ ತಡಿ. ಅದು ಒಂದು 3-4 ದಿನ ಕೈಯಲ್ಲಿ ಆಟೋಮೆಟಿಕ್ಕಾಗಿ ಹೋಗೋವರೆಗೆ ಹಂಗೆ ಅನಿಸುತ್ತೆ. ಅದಾದ್ಮೇಲಿಂದ ಅದೇ ಪ್ರಾಕ್ಟೀಸ್ ಆಗುತ್ತೆ. ನೀವು ಡೈಲಿ ಅದನ್ನೇ ಮಿಸ್ಟೇಕ್ಸ್ ಮಾಡ್ತಿದ್ರೆ ಅದೇ ಕಂಟಿನ್ಯೂ ಮಾಡ್ತಿದ್ದೀರಾ, ಇಂಪ್ರೂವ್ ಆಗ್ತಿಲ್ಲ. ನೆನ್ನೆನೂ ಇದೇ ಮಿಸ್ಟೇಕ್ಸ್ ಮಾಡಿದ್ರಿ, ಇವತ್ತು ಇದೇ ಮಿಸ್ಟೇಕ್ಸು. ಅದೇನು ಕೇಳಿ ಸ್ಟ್ರೈಟ್ ಆಗೋದು ಇನ್ನೂ 40 ಇತ್ತು, ಅದಕ್ಕೆ ಸ್ಟ್ರೈಟ್ ಆಗುತ್ತೆ. ಅದೇ 20 ಡೌನ್ ಕಡಿಮೆ ಮಾಡಬೇಕು, ಇನ್ನೂ ಸ್ಲೋ ಡೌನ್ ಆಗಬೇಕು ವೆಹಿಕಲ್ಲು. ಅದಾದ್ಮೇಲಿಂದ ಗೇರ್ ಹಾಕಬೇಕು. ಅಪ್ ಗೇರಲ್ಲೂ ಅಷ್ಟೇ, ನೀವು ಯಾವಾಗ ಪ್ರಾಪರ್ ಸ್ಪೀಡ್ ಮೇಂಟೈನ್ ಆಗಿರುತ್ತೆ ಆವಾಗ ಕರೆಕ್ಟ್ ಆಗುತ್ತೆ, ಈಸಿ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಲೆಫ್ಟ್ ಆನ್, ಇಂಡಿಕೇಟರ್ ಹಾಕಿ ಲೆಫ್ಟ್. ಸೆಕೆಂಡ್ ಗೇರ್ ಬಿಡಿ, ಬ್ರೇಕ್ನ ಇಲ್ಲಿ ಟರ್ನ್ ಮಾಡಲಾ? ಹಾಂ, ಇಲ್ಲಿ ನಿಧಾನ ನಿಧಾನ. ಆಕ್ಸಲರೇಟ್ ಬೇಡ, ಓಕೆನಾ? ಲೈಟಾಗಿ ಮಾಡಿ. ಕ್ಲಚ್ ಏನು ಬೇಡ, ಬಿಡಿ. ಟರ್ನ್ ಮಾಡಿ ಸಾಕು. ಸ್ಟ್ರೈಟ್ ಮಾಡಿ. ಆಕ್ಸಲರೇಟ್ ಮಾಡಿ ನಿಧಾನಕ್ಕೆ. ಆಕ್ಸಲರೇಟ್ ಮಾಡಿ. ಥರ್ಡ್ ಗೇರ್ ಫುಲ್ ಕ್ಲಚ್, ಎಂಡಿಗೆ ಕ್ಲಚ್ ಹಾಕಬೇಕು. ಬಿಡಿ. ಫುಲ್ ಕ್ಲಚ್, ಬ್ರೇಕ್. ತಡೀರಿ. ಇಲ್ಲಿ ಇವಾಗ ಗೇರ್ ಹಾಕ್ಬೇಕು. ಅಲ್ಲೇ ಗೇರ್ ಹಾಕೊಂಡ್ರೆ ಇಲ್ಲೇನು ಮಾಡ್ತೀರಾ? ಒಂದು ಸ್ವಲ್ಪ ನಿಧಾನ, ಅದ್ರ ಅಂಸರ್ ಅವ್ರಿಗೆ ಬರಲಿ, ಆಯಿತಾ? ಸ್ಲೋ ಡೌನ್ ಆಗುತ್ತೆ ಅಷ್ಟರಲ್ಲಿ. ಥರ್ಡ್ ಗೇರ್ ಇನ್ನೊಂದು ಪಾಯಿಂಟ್ ಒಳಗಡೆ ಹಾಕೋಕ್ಕಾಗಲ್ವಾ? ಅದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರ್ಗ. ಇನ್ನು ನೆಕ್ಸ್ಟಿಂದ ನಿಮಗೆ ಆಟೋಮೆಟಿಕ್ಕಾಗಿ ಅದೇ ಬಂದ್ಬಿಡುತ್ತೆ. ಅದಕ್ಕೆ ಯೂಸ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು. ಅರ್ಧಂಬರ್ಧ ಕ್ಲಚ್ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಅದೇ ಕಂಟಿನ್ಯೂ ಆಗುತ್ತೆ. ಫುಲ್ ಕ್ಲಚ್, ಬ್ರೇಕ್, ನಿಧಾನ. ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ. ಸಾಕು. ಹೋಲ್ಡ್ ಮಾಡಿ. ಬಿಡಿ ಕ್ಲಚ್ನ. ಬ್ರೇಕ್. ಟರ್ನ್ ಮಾಡಿ ರೈಟಿಗೆ. ಫುಲ್ ರಿಲೀಸ್ ಮಾಡಿ. ರಿಲೀಸ್. ಸಾಕು. ಸ್ವಲ್ಪ ಮುಂದೆ. ಸಾಕು. ಫುಲ್ ಕ್ಲಚ್. ವಿಂಡೋ